ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರನ್ನ ಪಕ್ಷವೇ ತಿರಸ್ಕಾರ ಮಾಡಿದ್ದು, ಪಕ್ಷದಲ್ಲಿ ನೆಲೆ ಕಂಡುಕೊಳ್ಳುವ ಸಲುವಾಗಿ ಜಿಲ್ಲೆಯ ಶಾಸಕರ ಬಗ್ಗೆ ಇಲ್ಲಸಲ್ಲದ ಆರೋಪವನ್ನು ಹೊರಿಸಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಅಂತ ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಹೇಳಿದ್ದಾರೆ. ಕೊಡಗು ಚಾನೆಲ್ನೊಂದಿಗೆ ಮಾತನಾಡಿದವರು, ವಿನಯ್ ಅವರ ಅಕಾಲಿಕ ಮರಣದ ಬಗ್ಗೆ ನಮಗೆ ನೋವಿದೆ. ಆದರೆ ಪ್ರತಾಪ್ ಸಿಂಹನಂತಹ ವ್ಯಕ್ತಿಗಳು ಶವದ ಮೇಲೆ ರಾಜಕಾರಣ ಮಾಡುವ ಮೂಲಕ ರಾಜಕೀಯ ಲಾಭ ಗಳಿಸಲು ಮುಂದಾಗಿದ್ದಾರೆ. ಘಟನೆಯ ಕುರಿತು ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದ್ದು ತನಿಖೆಯೂ ನಡೀತಾ ಇದೆ. ಆದರೆ ಇದನ್ನ ರಾಜಕೀಯ ದುರುದ್ದೇಶಕ್ಕೆ ಬಳಸಿಕೊಂಡು ಜನರ ಹಾದಿ ತಪ್ಪಿಸುವ ಕೆಲಸ ಮಾಡಲಾಗ್ತಾ ಇದೆ. ಇಲ್ಲಿ ವಾಸ ಮಾಡುವ ಎಲ್ಲರೂ ಈ ದೇಶದ ಪ್ರಜೆಗಳು. ಆದರೆ ಪ್ರತಾಪ್ ಸಿಂಹನಂತಹ ವ್ಯಕ್ತಿಗಳು ಸಮುದಾಯಗಳ ನಡುವೆ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಾ ರಾಜಕೀಯ ಬೇಳೆ ಬೇಯಿಸಿಕೊಳ್ತಾ ಇದ್ದು, ಕೊಡಗಿನಲ್ಲಿ ಇವರ ಮಾತಿಗೆ ಬಿಡಿಗಾಸಿನ ಬೆಲೆಯೂ ಇಲ್ಲ ಎಂದು ಹೇಳಿದ್ದಾರೆ. ಪ್ರತಾಪ್ ಸಿಂಹ ಅವರು ಇವತ್ತು ಆ ಪಕ್ಷದಲ್ಲಿ ಕಡೆಗಣೆ ಆಗಿದ್ದಾರೆ. ಇವತ್ತು ಅವ್ರು ಇಲ್ಲಿವರೆಗೆ ಆ ಪಕ್ಷದ ಬಿ ಟೀಮ್ ಅಂತ ಯತ್ನಾಳ್ ಜೊತೆ ಇದ್ದು, ಇವತ್ತು ಯತ್ನಾಳ್ ಪಕ್ಷದಿಂದ ಹೊರಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೆ ಏನಾದ್ರೂ ನಾನು ಮುಂಚೂಣಿ ಬರಬೇಕು, ಪಕ್ಷದಲ್ಲಿ ಒಂದು ನೆಲೆಗಟ್ಕೊಳ್ಬೇಕಂತ ಹೇಳುವಾಗ ಈ ಪ್ರಕರಣದೊಂದು ತಿರುವು ಸಿಕ್ತು. ಇದರಲ್ಲಿ ವಿನಯ ಸ್ವಾಮಿನವರ ಏನು ಇವತ್ತು ಆಗಿದೆ ಮರಣ, ಅದಕ್ಕೆ ನಮ್ಮೆಲ್ಲ ಸಂತಾಪ ಇದೆ. ಯಾರಿಗೂ ಕೂಡ ಇಂಥ ಇದು ಬರಬಾರ್ದು. ರಾಜಕೀಯದಲ್ಲಿ ಸಾಮಾನ್ಯವಾಗಿ ಇಂಥ ವಿಚಾರಗಳು ಈಗಿನ ಇದಕ್ಕೆ ಇದ್ದೇ ಇರ್ತದೆ. ಎಲ್ಲೂ ಕೂಡ ನಮ್ಮ ಕಾರ್ಯಕರ್ತರ ಬಗ್ಗೆ ಕೂಡ ಬೇಕಾದ ಪೋಸ್ಟ್ ಹಾಕಿದೆ, ಅದ್ರ ಬಗ್ಗೆ ಕೂಡ ಕೇಸ್ ಆಗಿದೆ. ಇವತ್ತು ನಾನು ನಿನ್ನೆ ಯಾವ್ದೋ ಟಿವಿ ಮಾಧ್ಯಮ ಕೂಡ ಕೊಟ್ಟಿದ್ದೆ. ಕರ್ನಾಟಕದಲ್ಲಿ ಬೇಕಾದಷ್ಟು ನಮ್ಮ ಕಾರ್ಯಕರ್ತರಿಗೆ ನೋವಾದಾಗ, ಇಂಥ ಸಂದರ್ಭ ಬಂದಾಗ ನಾವು ನೈತಿಕವಾಗಿ ಮತ್ತೆ ಅದಕ್ಕೆಲ್ಲ ಕೂಡ ಬೆಂಬಲ ಕೊಟ್ಕೊಂಡು ಅವ್ರನ್ನ ಸರಿ ಮಾಡ್ಕೊಂಡು ಬರೋದು ಇದು ಸಾಮಾನ್ಯ. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಇವರು ಕೂಡ ಇಂಥ ಆಗಿದ್ದಾಗ ಇದು ಕಾನೂನಾತ್ಮಕವಾಗಿ ನಮಗೆ ಯಾವಾಗ ನಮ್ಗೆ ನ್ಯಾಯ ಇಲ್ಲ ಅಂತ ಕಂಡಾಗ ನಾವು ಕಾನೂನಾತ್ಮಕವಾಗಿ ನಾವು ಅದಕ್ಕೆ ಹೋಗಿದ್ದೀವಿ ಅವಕಾಶದ ಮೇಲೆ. ಅಂತ ಸಂದರ್ಭಗಳು ಆದ್ಮೇಲೆ ಇಂಥದಕ್ಕೆ ಇವರು ತಾವು ಇದಾದ್ಮೇಲೆ ಇದನ್ನ ಅವರು ತುಂಬಾ ಸಂಕೋಚ ಮನೋಭಾವಕ್ಕೆ ಹೋಗ್ಬಾರ್ದು. ಒಂದು ಹೋರಾಟದಲ್ಲಿ ಇಳಿದ ಮೇಲೆ ಎಲ್ಲದಕ್ಕೂ ತಯಾರಿರ್ಬೇಕು. ಇಂಥ ಸಂದರ್ಭದಲ್ಲಿ ಏನೋ ಆಯ್ತು, ಅದು ನಿಜ ಆಗ್ಬಾರ್ದಿತ್ತು, ಆಗಿದೆ. ಅದಕ್ಕೆ ಅವರಿಗೆ ಅವರ ಪಕ್ಷದಿಂದ ಅವ್ರಿಗೆ ಸಿಕ್ಕಿದ ಬೆಂಬಲ ಕಡಿಮೆ ಅಂತ ಹೇಳೋದು ನನಗೆ ಅನಿಸ್ತಿದೆ. ಮತ್ತೆ ಪ್ರತಾಪ್ ಸಿಂಹ ಅವರು ಹೇಳಿದಾಗೆ ಅವ್ರ ಪಕ್ಷದವ್ರನ್ನ ನಾವೆಲ್ಲ ಚೇಲಗಳಾಗಿ ಇಟ್ಕೊಂಡಿದ್ದಾರೆ ಅಂತ ಆಗ್ತದೆ. ಯಾಕೆಂದ್ರೆ ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ, ಮಾನ್ಯ ಪೊನ್ನಣ್ಣವ್ರ ಮೇಲೆ, ನಮ್ಮ ಶಾಸಕರು ಮಂತ್ರಿಗಳ ಮೇಲೆ. ಇವ್ರುಗಳ ಚೇಲಗಳನ್ನ ಇಟ್ಕೊಂಡು ನೀವು ಇದು ಮಾಡ್ತಿದ್ದೀರಾ ಅಂತ. ನಾವು ಆಗ್ಲಿ ನಮ್ಮ ಶಾಸಕರಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ನಾವೊಬ್ರು ಅವ್ರು ನಿಷ್ಠಾವಂತ ಕಾರ್ಯಕರ್ತರು, ಪಕ್ಷದ ಸಿಪಾಯಿಗಳು, ಪಕ್ಷದ ಸೇವೆಗೆ ಇರುವವರು ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ. ಅವ್ರ ಪಕ್ಷದಲ್ಲಿರೋರ್ನ ಚೇಲಗಳಂತ ತಿಳ್ಕೊಂಡು ಮಾಡಿದ್ರೆ ಇವತ್ತು ಇಂಥ ಅನಾಹುತ ಆಗಲಿಕ್ಕೆ ಕಾರಣ. ತಮ್ಮ ಕಾರ್ಯ ಆಯ್ತು. ಮತ್ತೆ ಇವತ್ತು ಇಂಥ ಕೆಲವಾರು ಪ್ರಕರಣಗಳಲ್ಲಿ ಶವದ ಮೇಲೆ ರಾಜಕೀಯ ಇಟ್ಕೊಂಡು ಕೆಲವಾರು ಪ್ರಕರಣಗಳನ್ನ ಇಲ್ಲಿವರೆಗೆ ಮಾಡಿದ್ದಾರೆ. ಧರ್ಮದ ಆಧಾರದಲ್ಲಿ ಇನ್ನೊಂದಾಗಲಿ ಎಲ್ಲಲ್ಲಿಯೂ ಅವ್ರು ಇಂಥ ಅವಕಾಶ ಸಿಕ್ಕಿದ್ರೆ ಅದರಿಂದ ರಾಜಕೀಯ ಲಾಭ ಪಡ್ಕೊಳ್ಳೋದು ಅವ್ರ ಪಕ್ಷದ ಇದು. ಬಟ್ ಅದು ಭಾರಿ ನಿಜವಾಗಿಯೂ ಇದೊಂದು ದುರ್ದೈವ. ಈ ತರದ ಇದು ಚಾಳಿಗೆ ಬರಬಾರ್ದು. ನಿಜವಾದ ವಿಷಯ ಏನಿದೆ ಅಂತ ಹೇಳೋದು, ಪ್ರಕರಣ ಈಗಾಗಲೇ ಯಾವಾಗ ಪ್ರಕರಣ ಇದಾಯ್ತು, ಕೇಸ್ ಆಯ್ತು, ಅವತ್ತೇ ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಈಗ ತನಿಖೆ ಆಗ್ತಿದೆ. ಅವ್ರಿಗೆ ಕೂಡ ನೋಟಿಸ್ ಹೋಗಿ ತನಿಖೆ ಏನಾಗ್ತದೆ, ತನಿಖೆಯಲ್ಲಿ ನಿಜವಾಗಿ ಸತ್ಯಾಂಶ ಬರ್ಬೇಕಂತ ಹೇಳಿದ್ರೆ ನಮ್ದಾಗ್ಲಿ, ಶಾಸಕರಾಗ್ಲಿ, ನಮ್ಮ ಮುಖ್ಯಮಂತ್ರಿಗಳು ಎಲ್ರದ್ದು ಆಶಯ ಇದೆ. ಇದೇನು ಅಂತ ಪ್ರಕರಣ ಇದ್ರಲ್ಲೇನೋ ನಾವು ರಾಜಕೀಯ ಲಾಭ ಪಡ್ಕೊಳ್ಬೇಕು, ಅವನಿಗೇನೋ ತೊಂದರೆ ಆಗ್ಬೇಕು, ಅವನ್ನ ಶಿಕ್ಷೆ ಹಾಕ್ಸ್ಬೇಕು, ಅವನಿಗೆ ಇಲ್ಲ ಜೈಲು ಇದಾಗ್ಬೇಕಂತ ನಮ್ಮ ಮನಸ್ಸಲ್ಲಿ ಏನಿಲ್ಲ. ಏನ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇಂಥದ್ದು ಆಗ್ಬಾರ್ದು ಅಂತ ಹೇಳಿ ರೀತಿಯಲ್ಲಿ ಕಾನೂನು ಕ್ರಮ ಕೈಗೊಂಡಿದ್ದೀವಿ. ಮತ್ತೆ ಅವರು ಯಾಕೆ ಏನಾಯ್ತು, ಏನಾದ್ರೂ ಅವರ ವೈಯಕ್ತಿಕ ಕಾರಣಗಳಿತ್ತ, ಇನ್ನೊಂದಿತ್ತ ಅಂತ ಹೇಳೋದು ಏನಿಲ್ಲ. ಅದೆಲ್ಲ ತನಿಖೆಯಿಂದ ತಿಳಿದು ಬರ್ತದೆ. ಇದಕ್ಕೆ ಆಗಿದೆ ಅಂತ ಹೇಳೋದು, ಯಾಕಂದ್ರೆ ಪ್ರಕರಣ ಆಗಿ 2 ತಿಂಗಳಾಯ್ತು. 2 ತಿಂಗಳಾದ್ಮೇಲೆ ಈ ವಿಚಾರದಲ್ಲಿ ಇವತ್ತು ಆಗಿದೆ ಅಂತ ಹೇಳಿದ್ರೆ ಇದು ನಮ್ಗೆ ಸ್ವಲ್ಪ ನಂಬಲಿಕ್ಕೆ ಕಷ್ಟ. ಮತ್ತೆ ಅವರ ಭಾವನೆಗಳು ಹೇಗಿತ್ತು, ಅವರ ಸಂಕೋಚ ಇದೇಗಿತ್ತು ಅಂತ ಹೇಳೋದು ಗೊತ್ತಿಲ್ಲ. ಏನೇ ಆಗ್ಲಿ, ನಾನೊಬ್ಬ ರಾಜಕೀಯದಲ್ಲಿ ಎಲ್ಲ ಪಕ್ಷದಲ್ಲೂ ನಾವು ಕೆಲಸ ಮಾಡ್ತಿರೋರು. ಇಂಥ ಘಟನೆಗಳಾಗಬಾರ್ದು. ನಾನು ಇನ್ನೊಂದ್ಸಲ ಅವ್ರಿಗೆ ತೀವ್ರವಾದ ಸಂತಾಪವನ್ನು ವಿನಯ ಸ್ವಾಮಿ ಅವ್ರಿಗೆ ಈಗಾಗಲೇ ಅವ್ರು ಕಳ್ಕೊಂಡಿದ್ದೀವಿ, ಇನ್ನವರು ಸಿಗೋದಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಇಂಥದ್ದು ಆಗ್ಬಾರ್ದು, ಇಂಥ ಘಟನೆ ಆಗ್ಬಾರ್ದು. ಇದರಿಂದ ಯಾರು ಕೂಡ ರಾಜಕೀಯ ಲಾಭವನ್ನು ಪಡ್ಕೊಳ್ಬಾರ್ದು. ಆದ್ರಿಂದ ಪ್ರತಾಪ್ ಸಿಂಹನಂತ ಒಬ್ಬ ಕೆಟ್ಟ ಚಾಳಿಯ ವ್ಯಕ್ತಿ ಇವತ್ತು ಆತನ ತಿರಸ್ಕರಿಸಿದೆ, ಅವ್ರ ಪಕ್ಷ ತಿರಸ್ಕರಿಸಿದೆ. ಅವ್ರ ಬಗ್ಗೆ ಅವರು ಸಂಸದಲ್ಲಿ ಆಗಿದ ಘಟನೆ ಗೊತ್ತಿದೆ. ಅವ್ರ ಫೋನ್ಗಳ ಅದನ್ನ ಈಗಾಗಲೇ ಅವ್ರ ಪಕ್ಷದವರು ಅವ್ರ ಸರ್ಕಾರ ಮಾಡಿ ಅವ್ರಿಗೆ 2ನೇ ಬಾರಿ ಆಯ್ಕೆ ಆದವರಿಗೆ 3ನೇ ಬಾರಿಗೆ ಟಿಕೆಟ್ ಕೂಡ ಕೊಟ್ಟಿಲ್ಲ.
ಅವ್ರು ಕೆಲವೊಂದು ವಿಚಾರಗಳು ಈಗಲೇ ಮಾಧ್ಯಮದಲ್ಲಿ ಬಂದಿದ್ದಾರೆ, ಮೊಬೈಲ್ಗಳಲ್ಲಿ ಏನೇನೋ ಬೇಕಾದಷ್ಟು ವಿಚಾರಗಳಿತ್ತು ಅಂತ ಹೇಳ್ತಾರೆ, ದೇಶದ ಭದ್ರತೆಗೋ ಇನ್ನೊಂದಕ್ಕೋ ಅಥವಾ ಅವರ ವ್ಯಕ್ತಿಗತ ವಿಚಾರ ಏನಂತ ನಮಗಿನ್ನು ಗೊತ್ತಿಲ್ಲ. ಅದರಿಂದ ಅವರಿಗೆ ಟಿಕೆಟ್ ವಂಚಿತ ಆಗಿದೆ. ಅವ್ರದೇ ಸರ್ಕಾರ ಇತ್ತು ಕೇಂದ್ರದಲ್ಲಿ, ಉದಯೋನ್ಮುಖ ಯುವ ಒಬ್ಬ ಸಂಸದರು ಅವ್ರಿಗೆ ಹಾಗೆ ಅವ್ರು ಅರ್ಥಕೊಳ್ಬೇಕು. ಅಲ್ಲಿಂದ ಕೆಟ್ಟ ಚಾಳಿ ಇಟ್ಬಿಟ್ಟು ಯಾವುದೇ ಸಮುದಾಯದ ವಿಚಾರದಲ್ಲಿ ಮಾತಾಡೋದು, ಮಲಯಾಳಿಗಳ ಮತ ಅಂತ ಹೇಳೋದು, ಇದೆಲ್ಲ ಈ ದೇಶದ ಎಲ್ಲ ಪ್ರಜೆಗಳ ಇಂಥ ಮಾತಾಡ್ಕೊಂಡು ಇವನೊಬ್ಬ ಬುದ್ಧಿವಂತ ಸಂಸದನ ಒಬ್ಬ ಯುವಕನ, ಇವರು ತುಂಬಾ ಪುಸ್ತಕಗಳನ್ನು ಬರೋದು, ಇವರ ಇದೇ ತರದ ಜನರನ್ನ ಆ ಕಡೆ ಈ ಕಡೆ ದಿಕ್ಕು ತಪ್ಪಿಸಿ ಹೊಡೆದಾಡಿಸುವಂತ ಕೆಲಸ ಇವ್ರದ್ದು. ಅದ್ರ ಮೂಲಕ ಇವರು ಟಿಕೆಟ್ ಊಟ ಗಿಟ್ಸ್ಕೊಂಡಿದ್ದಾರೆ. ಮೋದಿ ಅವ್ರನ್ನ ಬರೆದು ಏನೋ ಮಾಡಿ ಹೊಗಳು ಬಟ್ಟಂತನಾಗಿ ಅವ್ರನ್ನ 5-6 ಬುಕ್ ಬರೆದು ಟಿಕೆಟ್ ಅನ್ನು ಪಡ್ಕೊಂಡವ್ರು. ಆದ್ರೆ ಇವತ್ತು ನಿಜಾಂಶ ಏನು, ಯಾವಾಗಲೂ ಪ್ರಕೃತಿ ಒಂದು ಇದಿರ್ತದೆ, ಪ್ರಕೃತಿಯಲ್ಲಿ ತುಂಬಾ ನಾವು ಆಟ ಆಡ್ಬಾರ್ದು. ಏನೋ ಆಡಿದ್ರೆ ಅದ್ ಕಡೆಗೆ ಹೋಗಿ ನಾವು ಆ ಪ್ರಕೃತಿ ನಮ್ಮನ್ನ ಅಲ್ಲಿಗೆ ನೀ ಯಾವ ಸ್ಥಾನದಲ್ಲಿದೆ ಅಲ್ಲಿಗೆ ಕಳಿಸ್ತದೆ. ಇದು ಇವತ್ತು ಪ್ರತಾಪ್ ಸಿಂಹನಿಗೆ ಆಗಿದೆ ಅಷ್ಟೇ. ಆದ್ರಿಂದ ಪ್ರತಾಪ್ ಸಿಂಹನಿಂದ ನಮ್ಮ ಶಾಸಕರುಗಳು ಏನು ಕಲಿಯಕ್ಕಿಲ್ಲ. ಅವರು ಮುಂದಿನ ದಿನಗಳಲ್ಲಿ ಅದು ತುಂಬಾ ನಮ್ಮ ವಿರಾಜಪೇಟ ಶಾಸಕರನ್ನು ಕೂಡ ಅವರು ಇದು ಮಾಡಿ ಹೇಳ್ತಾರೆ. ಮಂತರಗೌಡ ಅವರು ಈ ಕೇಸಲ್ಲಿ ಯಾವುದೇ ಇಲ್ಲ, ಯಾವುದೋ ಒಂದು 4 ತಿಂಗಳ ಹಿಂದ್ಗಡೆ ಅವ್ರು ಮಾತಾಡಿದ್ರು. ಆ ಮಾತಾಡಿದನ್ನ ಇಟ್ಕೊಂಡು ಏನೋ ಅವ್ರ ರಸ್ತೆಗೆ ಹಾಸ್ಪಿಟಲ್ ವಿಚಾರ ಮಾತಾಡಿದ್ದಾರೆ. ಆ ಮಾತಾಡಿದ ವಿಚಾರನ್ನ ಮಾತಾಡ್ಲೇಬಾರ್ದು. ಒಬ್ಬ ಶಾಸಕರ ಜೊತೆ ಅವರೇ ವಾಟ್ಸ್ಆಪ್ ಕಾಲ್ ಮಾಡಿ ಅದಕ್ಕೆ ಅವ್ರನ್ನ ಆರೋಪ ಅವರ ಮೇಲೆ ಆರೋಪ ಅಂತ ಹೊರಸೋದಾದ್ರೆ ಅದಕ್ಕೆ ಅರ್ಥವೇ ಇಲ್ಲ. ಆದ್ರಿಂದ ಇದರಲ್ಲಿ ಪೊನ್ನಣ್ಣವರು ಕೂಡ ಇದರಲ್ಲಿ ಯಾವುದೇ ನೇರವಾದ ಇಲ್ಲ, ಅವ್ರ ಪಕ್ಷದ ಶಾಸಕರು ಅಷ್ಟೇ, ನಮ್ಮ ಪಕ್ಷದ ವತಿಯಿಂದ ಆಗಿದೆ. ಅದರಿಂದ ಇವತ್ತು ಇಷ್ಟ ಬಂದಾಗೆ ಇವತ್ತು ಗೌರವಾನ್ವಿತ ಶಾಸಕರ ಅವ್ರ ಬಗ್ಗೆ ಮಾತಾಡುವಾಗ ಮಾಜಿ ಸಂಸದರು ತಿಳ್ಕೊಳ್ಬೇಕು ನಾನೇನಂತ. ಇಲ್ಲದ್ರೆ ಅವರ ಈ ಬೆಳವಣಿಗೆ ಅದೇ ರೀತಿ ಅಂತ ಹೇಳಿದ್ರೆ ನಾವು ತಿಳ್ಕೊಳ್ಬೇಕಾಗ್ತದೆ. ಆದ್ರಿಂದ ಅವರಿಗೆ ಕಿಮ್ಮತ್ತಷ್ಟು ಮಾನ್ಯತೆ ಕೊಡಗಿನಲ್ಲಿ ಇಲ್ಲ. ಏನೋ ಬಾಯಿ ಬಿಟ್ಟಾಗ ಅವರು ಈ ತರದ ಒಂದು ಮಾತುಗಳು ಬಂದಾಗ ಜನ ಹೀಗೆ ಕಣ್ತರ್ ನೋಡ್ಬೋದು. ಬಟ್ ಅವರಿಗೆಲ್ಲ ಕೊಡಗಿನಲ್ಲಿ ಮರ್ಯಾದೆ ಇಲ್ಲ ಅಂತ ಹೇಳೋದನ್ನ ನಾನು ಹೇಳಬಯಸ್ತೇನೆ. ಮತ್ತೆ ಈ ತರದ ಇದು ಮುಂದಿನ ದಿನಗಳಲ್ಲಿ ಆಗ್ಬಾರ್ದು ಅಂತ ಕೂಡ ನಾನು ಹೇಳ್ತೀನಿ. ಮತ್ತು ಇದರ ಸತ್ಯಾಸತ್ಯತೆ ತನಿಖೆಯಿಂದ ಹೊರಬರಲಿ ಅಂತ ಹೇಳೋದು ಕೂಡ ನಾನು ಹೇಳ್ತಿದ್ದೇನೆ.